ಅದರಂತೆ ಆ ಮಲ್ಲಿಕಾರ್ಜುನ ದೇವರ ಸದಾ ಆಶೀರ್ವಾದ ತಮ್ಮೆಲ್ಲರ ಮ್ಯಾಗ್ಲೂ ಕೂಡ ಇದೆ ಗೊತ್ತಾ, ನಮ್ಮ ಮ್ಯಾಗ್ಲೂ ಕೂಡ ಇದೆ. ಇವತ್ತು ಈ ಒಂದು ಧಾರ್ಮಿಕ ಕಾರ್ಯಕ್ರಮ, ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಈಗಾಗಲೇ ತಾವು ಹೇಳಿದಾಗೆ ನಮ್ಮ ಸೋದರಿಯಾದಂತ ಹರಿಕಾ ಮಂಜುನಾಥಿ ಅವರು ತಮ್ಮನ್ನು ಉದ್ದೇಶಿ ಮಾತನಾಡಕ್ ಬಂದಿದ್ದಾರೆ. ಗೊತ್ತಾ, ಇವತ್ತ ಸಮಾಜದ ಧರ್ಮದ ಯಾವ ತರ ನಾವು ಸಂಸ್ಕಾರ ಇರ್ಬೇಕಂತ ಬಹಳ ಉತ್ತಮವಾಗಿ ಮಾತಾಡ್ತಾರೆ. ಗೊತ್ತಾ, ಅದರಂತೆ ಇವತ್ತು ನಾನೇನು ಹೆಚ್ಚಿಗೆ ಮಾತಾಡ್ಲಕ್ ತುಂಬಲ್ಲ ಮೇಡಮ್, ತಮ್ದು ಇದೆ ಮೇನ್. ಯಾಕೆ ಎಲ್ಲರೂ ಕೂಡ ತಮ್ಮ ಮಾತನ್ನು ಕೇಳಕ್ಕ ಉತ್ಸುಕರಾಗಿದ್ದಾರ. ಇವತ್ತು ನಮ್ದ ರಾಜಕೀಯ ಭಾಷಣ ಅಂತಂದ್ರೆ ಏನ್ ಡೆವಲಪ್ಮೆಂಟ್ ಮಾಡಿರಿ ಅಂತ ಅದೇ ಕೇಳ್ತಾರ ನಮಗೆ. ನಾವ್ ಯಾವ್ದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಏನ್ ಹೇಳ್ತಾರಪ್ಪ ಅಂತ ಗೊತ್ತಾಗಲ್ಲ. ನಾವು ನಿಮ್ಗೆ ಆರ್ಸ್ ತಂದಿದೇವೋ, ನೀವು ನಮ್ಮ ಊರಿಗೆ ಏನ್ ಕೆಲಸ ಮಾಡಿದ್ರಿ ಅಂತ ಅದಕ್ಕೆ ಕೇಳ್ತೀವಿ. ಕರೆಕ್ಟ್ ಅದಲ್ರಿ ಅವರೇ? ಈಗ ನಾ ಧಾರ್ಮಿಕ ಕಾರ್ಯಕ್ರಮ ಹೇಳ ಅಂದ್ರೆ ಏನ್ ಹೇಳ್ತಾರೋ ಅಂತ. ಅದಕ್ಕಾಗಿ ಇವತ್ತೇನು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತ ನನ್ನನ್ನು ಆರ್ಸ್ ಕೇಳಿಸಿದ್ರಿ, ಶಾಸಕನಾಗಿ ಮಾಡಿದ್ರಿ. ಅದರಂತೆ ಇವತ್ತ ಏನ್ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಒಳಗಡೆ RCC ಬಿದ್ದಿತ್ತು, ನಾವು ಮೊದ್ಲು 5 ಲಕ್ಷ ರೂಪಾಯಿ ಇಟ್ಟಿದ್ದೆವು ಅದಕ್ಕ ಜೀರ್ಣೋದ್ಧಾರ ಮಾಡೋದಂತ. ಆದ್ರೆ ಎಲ್ಲ ನಮ್ಮ ಅಧ್ಯಕ್ಷರು, ಇಲ್ಲಿನ ಎಲ್ಲ ಪಂಚ್ ಕಮಿಟಿ ಸದಸ್ಯರುಗಳು ಇದು 5 ಲಕ್ಷ ಸಾಕಾಗಲ್ಲ, ನಮಗ 15 ಲಕ್ಷ ಕೊಟ್ರ ನಮಗ್ ಪೂರ ಒಳಗಡೆ ಗುಡಿನಲ್ಲಿ ಕೆಲಸ ಉಳಿದಿದೆ, ಅದು ಆಗ್ತದಂತ ಹೇಳಿದಾಗ ಇವತ್ತು 15 ಲಕ್ಷ ರೂಪಾಯಿ ರಿಲೀಸ್ ಆಗಿದೆ. ಮೊನ್ನೆ ಕೂಡ ಬಂದು ಜೆಯವ್ರು ಬಂದು ಎಸ್ಟಿಮೇಟ್ ಮಾಡ್ಕೊಂಡು ಹೋಗಿದಾರ. ಮತ್ತೆ ಇನ್ನೊಂದು 15 ಲಕ್ಷ ರೂಪಾಯಿದಲ್ಲಿ ಇವತ್ತೇನು ಒಂದು ಒಳ್ಳೆಯಾದಂತ ಕಲ್ಯಾಣ ಮಂಟಪ ಆಗಿದೆ. ಆದ್ರೆ ಇವತ್ತ ಇನ್ನೊಂದು ರೂಮ್ ಬೇಕಾಗಿತ್ತು, ಕಿಚನ್ ರೂಮ್. ಎದಕ್ ಬೇಕಾಗ್ತದೆ? ಸಮುದಾಯ ಭವನ, ಅದಕ್ಕೂ ಕೂಡ 15 ಲಕ್ಷ ರೂಪಾಯಿ ಈಗಾಗಲೇ ಕೊಟ್ಟು ಅದನ್ನು ಕೂಡ ಮಂಜೂರಾಗಿದೆ. ಮತ್ತೆ ಏನು ಇವತ್ತ ನಾವು ಊರಲ್ಲಿ ಬರ್ತೇವೆ, ಬಹಳ ಏನ ರಸ್ತೆ ಇದೆ, ಹಾಳಾಗಿದೆ ಗೊತ್ತಾ. ಇವತ್ತು ನಾವು ಮುಂದ ವಾಡಿಗೆ ಹೋಗ್ಬೇಕಂತಂದ್ರೆ ಅಲ್ಲೂ ಕೂಡ ಡಾಂಬರ್ ರೋಡ್ ಹಾಳಾಗಿದೆ, ಊರಲ್ಲೂ ಕೂಡ ಹಾಳಾಗಿದ ಕಾರಣ ಸುಮಾರು 1.5 ಕೋಟಿ ರೂಪಾಯಿದಲ್ಲಿ ಏನ್ ಇವತ್ತು ನಾವು ಹೈವೇಲಿಂದ ಬಂದಾಗ ಡಾಂಬರ್ ರೋಡ್ ಇರ್ಬೋದು, ಊರಲ್ಲಿ CC ರೋಡ್ ಮತ್ತೆ ಮುಂದೆ ವಾಡಿಗೆ ಹೋಗ್ತಂತ ಡಾಂಬರ್ ರೋಡ್ ಹಾಳಾಗಿದೆ, ಅದನ್ನು ಕೂಡ ಸುಮಾರು 1.5 ಕೋಟಿ ರೂಪಾಯಿ ಈಗಾಗಲೇ ಮಂಜೂರಾಗಿದೆ. ಕೆಲವೇ ದಿನಗಳಲ್ಲಿ ಆ ರಸ್ತೆನೂ ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೆವು. ಮತ್ತೆ ಇವತ್ತು ಬಸವಣ್ಣದೇವ್ರ ಗುಡಿದು ಛತ್ತಿ ಇರ್ಬೋದು, ಅನೇಕ CCಗಳು ಏನು ಇವತ್ತ ಎಲ್ಲರೂ ಸಮಾಜದವರು ಎಲ್ಲ ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಮಾಡೋ ಟೈಮಿನಾಗ ಅಲ್ಲೂ ಕೂಡ CC ರೋಡ್ ಐಮಸ್ಟ್ ಬೇಕಾಗಿತ್ತು, ಅದನ್ನು ಕೂಡ ಆಗಿದೆ. ಮತ್ತೆ ಇನ್ನ ಅನೇಕ CC ರೋಡಿಂದು ಕೂಡ ಪ್ರಪೋಸಲ್ ಕೊಟ್ಟಿದ್ರಿ, ಅವು ಕೂಡ ಮಂಜೂರಾತಿ ಮಾಡಿದೆ. ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ತಾವೇ ಕೇಳ್ತೀರಿ ನಾಳೆ ಬಂದಾಗ, ಸಾಬ್ರೆ ನಿಮಗೆ ಓಟ್ ಹಾಕಿ ಗೆದ್ದಿದ್ದೇವೆ, ನೀವು ನಮ್ಮ ಊರಿಗೆ ಏನ್ ಕೊಟ್ಟಿರಿ ಅಂತ ಹೇಳ್ಬೇಕೇ ಅಲ್ಲ ಮತ್ತ. ಅದಕ್ಕಾಗಿ ಇವತ್ತೇನು ಅಭಿವೃದ್ಧಿ ಕಡೆ ನಾವು ಸಾಕ್ತಾ ಇದ್ದೆವು. ನಾನು ಶಾಸಕನಾಗಿ 2.5 ವರ್ಷ ಆಗಿದೆ. 2.5 ವರ್ಷದಲ್ಲಿ ಸುಮಾರು ನನ್ನ ಅನ್ಸಿದ ಮಟ್ಟಿಗೆ ಒಂದು 2.5 ಕೋಟಿ ರೂಪಾಯಿ ನಾವು ಮಧುರಗಾಯ ಗ್ರಾಮದಲ್ಲಿ ಕೊಟ್ಟಿನಿ. ಇವತ್ತು 2.5 ವರ್ಷದಲ್ಲಿ 2.5 ಕೋಟಿ ರೂಪಾಯಿ ನಾವು ಇವತ್ತು ಮಧುರಗಾಯ ಗ್ರಾಮದಲ್ಲಿ ಕೊಟ್ಟಿದ್ದೇವೆ. ತಮ್ಮ ಸದಾ ಆಶೀರ್ವಾದ, ತಮ್ಮ ಸಹಕಾರ ಯಾವಾಗೂ ಇರ್ಲಿ. ಯಾಕಂತಂದ್ರೆ ಇವತ್ತ ರಾಜಕೀಯದಾಗ ಸೀಟ್ ಇರ್ತದೋ ಹೋಗ್ತದೋ ಅದು ಮುಖ್ಯ ಇಲ್ಲ, ನಾವ್ ಇದ್ದಿದ್ದ ಸಮಯದಲ್ಲಿ ನಾವ್ ಏನ್ ಕೆಲಸ ಮಾಡೋದು ಬಹಳ ಮುಖ್ಯ ಇದೆ ಗೊತ್ತಾ. ಯಾಕಂತಂದ್ರೆ ಇವತ್ತು ನೋಡಿ, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಕರೆಕ್ಟ್ ಅದಲ್ಲ? ಹುಟ್ಟೋದ್ರ ಒಂದಿನ ಅದ, ಸಾಯೋದ್ರ ಒಂದಿನ ಅದ. ಆದ್ರೆ ನಾವು ಹುಟ್ಟಿದಾಗ ಸಾಯ ತನಕ ನಾವ್ ಏನು ಮಾಡಿಲ್ಲ ಅಂತಂದ್ರೆ ನಾವು ಹುಟ್ಟಕ್ ಸಾರ್ಥಕ ಇಲ್ಲ. ಬೈತಾರಲ್ಲ ನೀವು ಹೆಣ್ಮಕ್ಳು, ನೀವು ಹುಟ್ಟು ಏನ್ ಮಾಡಿದ್ರೆ ಮಕ್ಕಳು ಉಂಡು ತಿನ್ಕೊಳ್ಳತ್ತಾರ, ನೀವು ಹುಟ್ಟು ಏನ್ ಸಾರ್ಥಕ ಆಯ್ತು, ನೀ ಏನ್ ಮಾಡತ್ತೀವಿ ಅಂತ ಬೈತಾರ. ಅದಕ್ಕಾಗಿ ಇವತ್ತು ತಾವೇನು ಇವತ್ತು ನನ್ನನ್ನು ಆಶೀರ್ವಾದ ಮಾಡಿ ಕಳಿಸಿದ್ರಿ, ಅದರ ಅನುಗುಣವಾಗಿ ಇವತ್ತೆಲ್ಲಾ ಕಡೆ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಮುಂಬರ್ತ ದಿನದಲ್ಲಿ ಕೂಡ ಇನ್ನ ಹೆಚ್ಚಿನ ತಮ್ಮ ಏನೇ ಕೆಲಸಗಳಿರಲಿ ಅವು ಎಲ್ಲವೂ ಕೂಡ ಕೆಲಸಗಳನ್ನು ನಾನು ಮಾಡ್ಕೊಡ್ತೀನಂತ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಅದರಂತೆ ಇವತ್ತು ತಾವೆಲ್ಲರೂ ನೋಡಿ, ಈಗ ನಮ್ಮ ಸೋದರಿ ಬಹಳ ಒಳ್ಳೆ ರೀತಿ ಮಾತಾಡ್ತಾರೆ. ನಾನೊಂದು ಹೇಳಕ್ ಇಚ್ಛೆ ಪಡ್ತೀನಿ, ಎಲ್ಲಾ ತಾಯಿಂದರಿದ್ದೀರಿ. ಇವತ್ತ ನಾವು ಒಳ್ಳೆ ಶಿಕ್ಷಣ, ಮಕ್ಕಳಿಗೆ ಒಳ್ಳೆ ಶಿಕ್ಷಣದ ಜೊತೆ
ಒಳ್ಳೆ ಸಂಸ್ಕಾರ ಕೊಡೋದು ಬಹಳ ಮುಖ್ಯ ಇದೆ ನೋಡ್ರಿ. ಇವತ್ತು ಹೇಳ್ತಾ ಇದೆ ನಿಮಗ, ನಮ್ ನತ್ತೆಗೆ ಎಲ್ಲರಿಗೆ ಏನಿರ್ತದ ಕಾಂಪಿಟೇಷನ್. ಈಗ ಇಬ್ಬರು ಅಕ್ಕೋರ್ ಹರ, ನನ್ ಮಗ ಡಾಕ್ಟರ್ ಆಗೋದು, ನನ್ ಮಗ ಏನೂ ಆಗಿಲ್ಲ ಅಂತಂದ್ರ, ನಮ್ ಮಗ ಡಾಕ್ಟರ್ ಆಗ್ಯಾನ, ನಮ್ ಮಗನಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ವು ಅಂತಂದ್ರು ನಾವು ಗೆದ್ದ ಪ್ಲೇನ್ ಅದು. ನಾವೆಲ್ಲಾನು ಕೂಡ ಕೊಟ್ಟೆವು, ಸಂಸ್ಕಾರನೇ ಕಲ್ತಿಲ್ಲ ಮಕ್ಕಳು ಅಂತಂದ್ರೆ ಏನ್ ಮಾಡ್ತೀರಿ? ಏನು ಮಾಡಕ್ ಆಗಲ್ಲ. ಒಂದು ಉದಾಹರಣೆ ಹೇಳ್ತೀನಿ ಗೊತ್ತಾ, ನನ್ ಮಗಳು ಕೂಡ ಬೆಂಗಳೂರಿನಲ್ಲಿ ಒಂದು ವಿದ್ಯಾಶಿಲ್ಪ ಅಂತ ಒಳ್ಳೆ ಶಾಲೆಗೆ ಹೋಗ್ತಾಳ. ಶಾಲೆಗೆ ಹೋಗ್ತಾ ಸಮಯದ ಬೆಳಗ್ಗೆ ಎದ್ದಿನ್ಮ್ಯಾಕ ದೇವ್ರಿಗೆ ನಮಸ್ಕಾರ ಮಾಡಿ ಇವತ್ತಿ ಹಚ್ಕೋತಾಳೆ ಅಕ್ಕಿ. ಶುರು ವ್ಯಾನ್ದಾಗ ಹೋದ ಟೈಮಿನಾಗ ಅಲ್ಲಿನ ಬೆಂಗಳೂರು ಜನರಿಗೆ ವಿಭೂತಿ ಹಚ್ಕೊಂಡು ಹೋದ್ರ ಅವ್ರಿಗೆ ಏನ್ ಹಚ್ಕೊಂಡ್ ಬಂದಿದೆ ಅಂತ ಚಿಡಸ್ತಿ ಪರ್ಗಳು ಏನ್ ಬಸವಣ್ಣ ಆಗ್ಬೇಕಲ್ಲತ್ತಿದೆ, ಅಕ್ಕಮಾದೇವಿ ಆಗ್ಬೇಕಲ್ಲತ್ತಿದೆ. ಆದ್ರೂ ಕೂಡ ಅದು ನಮ್ ಪದ್ಧತಿ ಇದೆ, ನಮ್ ಸಂಸ್ಕಾರ ಇದೆ, ನಮ್ ಧರ್ಮ ಒಂದು ಇದು ಇದೆ. ಆದ ಕಾರಣ ನಾವು ನಮ್ಮ ಧರ್ಮದ ಸಂಸ್ಕೃತಿಯನ್ನು ಯಾವಾಗೂ ಕೂಡ ಮರೆಯಬಾರದು. ಎಷ್ಟೇ ದೊಡ್ಡವನಾಗ್ಲಿ ಗೊತ್ತಾ, ನಾವ್ ಎಷ್ಟೇ ಮಟ್ಟಕ್ಕೆ ಎತ್ತರಕ್ಕೆ ಹೋಗ್ವಿ, ಇವತ್ತು ತಮ್ಮೆಲ್ಲ ಆಶೀರ್ವಾದದಿಂದ ನನ್ನನ್ನು ಇವತ್ತು ಶಾಸಕನಾಗಿ ಮಾಡಿದ್ರಿ. ಈಗ ಎಷ್ಟೋ ಶಾಸಕರು ತಾವು ನೋಡ್ತೀರಿ ಗೊತ್ತಾ, ಇವತ್ತು ಶಾಸಕನಾಗಿನ ಮ್ಯಾಗ ಅವ್ರಿಗೆ ತಳಗಿನ ಜಮೀನೇ ಕಾಣಲ್ಲ, ಮ್ಯಾಗೆ ಹೋಗ್ತದ. ಆದ್ರೆ ಇವತ್ತು ನಾವೊಂದು ಶಾಸಕನಾಗಿನಕ್ಕೆ ನಮಗೇನು ಕೆಲಸ ಕೊಟ್ಟಿದೆ ಅದು ಮಾಡೋದು ನಾವು ಮುಖ್ಯ ಇದೆ ಗೊತ್ತಾ. ನಾವೆಲ್ಲ ಶಾಸಕ ಆಗಿದ್ದೇವೆ, ನಾವು ಹಾಳೆಗಿದ್ದೇವೆ, ನಾವು ಕ್ಷೇತ್ರದಾಗ ಲಭ್ಯ ಇರಲ್ಲ, ನಾವು ಜನರ ಕೆಲಸ ಮಾಡಲ್ಲ, ಏನು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತಂದ್ರೆ ಏನು ಫಾಯ್ದಾ ಆಗಲ್ಲ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ತಾವೆಲ್ಲರೂ ಕೂಡ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ. ಯಾಕ ಕಡಿಗೆ ಹೋಗೋದು ಲಾಸ್ಟಿಗೆ ಸಂಸ್ಕಾರನೇ. ಇವತ್ತು ನಾವು ನೋಡ್ರಿ ಎಷ್ಟೋ ಜನರು ಅಮೆರಿಕಕ್ಕೆ ಹೋಗ್ಯಾರ, ಲಂಡನ್ಗೆ ಹೋಗ್ಯಾರ, ಮಕ್ಕಳು ತಾಯಿ ತಂದಿ ತೀರ್ ಹೋದ್ರ ಅಂತಂದ್ರ ಆ ಯೂಟ್ಯೂಬ್ದಾಗೆ ತೋರ್ಸ್ಲತ್ತಾರಿ ಪೂರಾ, ಅಲ್ಲಿ ನೋಡ್ರಿ ಅಲ್ಲಿಂದೇ ಸಂಸ್ಕಾರ ಮಾಡ್ರಿ ಅಂತ ಈ ಪದ್ಧತಿ ಆಗ್ತಾ ಇದೆ. ಇವತ್ತು ನಾವು ಹುಟ್ಟಿಸ್ ಮಕ್ಕಳಿಗೆ ಏನ್ ಸಾರ್ಥಕ ಆಯ್ತು? ನಾವು ಸತ್ತಾಗ ಮುಟ್ಟಿ ಮಣ್ಣು ಹಾಕಿಲ್ಲ ಅಂತಂದ್ರ ಮಕ್ಕಳು ಹುಡುಗಿ ಸಾರ್ಥಕ ಆಗಲ್ಲ. ಅದಕ್ಕಾಗಿ ಇವತ್ತು ನಾವು ಒಳ್ಳೆ ಶಿಕ್ಷಣ ಜೊತೆ ಶಿಕ್ಷಣನೂ ಕೂಡ ಬಹಳ ಮಹತ್ವ ಇದ್ದಿದೆ. ಇವತ್ತು ಒಳ್ಳೆ ಶಿಕ್ಷಣ ಇದ್ರ ಅವ್ರು ಯಾವ ತರ ಜೀವನ ಮಾಡ್ಬೇಕಂತ ಇರ್ತದ, ಸಂಸ್ಕಾರ ಕೊಟ್ಟರು ಕೂಡ ನಾವ್ ಎಲ್ಲಿ ಯಾವ ತರ ಇರ್ಬೇಕಂತ ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ತದ. ಅದರಂತೆ ಇವತ್ತು ಈ ಒಂದು ಜಾತ್ರಾ ಮಹೋತ್ಸವದ ತಾವೆಲ್ಲರಿಗೂ ಕೂಡ ಬಂದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನನ್ನ ಮಾತು ಧನ್ಯವಾದಗಳು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.